ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಪ್ರೇಮ ಮಾದೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ತುಂಬ ದಿನಗಳ ನಂತರ ನಾನು ಮತ್ತೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ವರ್ಕಿಗೆ ಹೋಗ್ತಾ ಇರೋದ್ರಿಂದ ನನಗೆ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅದರಿಂದ ತುಂಬ ಅಂದರೆ ತುಂಬ ದಿನ ಆಯ್ತು ಅನಿಸುತ್ತೆ. ಸೊ ಇವತ್ತು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಬಂದು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಈ ವ್ಲಾಗಲ್ಲಿ ಯಾರ್ಯಾರು ಹೋಗ್ತಾ ಇದ್ದೀವಿ, ಸೊ ಹೇಗಿರುತ್ತೆ ಈ ವ್ಲಾಗ್ ಅಂತ ಹೇಳಿ ನೋಡೋಣ ಬನ್ನಿ. ಇವಾಗ ಬಂದು ಮೈಸೂರಿಂದ ಬ್ಯಾಂಗ್ಳೂರಿಗೆ ಫಸ್ಟು ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮತ್ತೆ ಇನ್ನೂ ಒಂದು ಬಸ್ ಕ್ಯಾಚ್ ಮಾಡಿಕೊಂಡು ನಾವು ಹೋಗಬೇಕು. ಬಸ್ ಅಂದರೆ ಆಲ್ರೆಡಿ ಎಲ್ಲ ನಮ್ಮದು ಬುಕ್ ಆಗಿದೆ. ಅಲ್ಲಿಂದ ನೆಕ್ಸ್ಟ್ ಯಾವ ಬಸ್ನ ಹತ್ಕೊಂಡು ಹೋಗ್ತೀವಿ ಅಂತ ಹೇಳಿ ತೋರಿಸ್ತೀನಿ. ಈ ಬ್ಯಾಂಗ್ಳೂರಿಗೆ ರೀಚ್ ಆಗ್ತಿದ್ದಂಗಂತೂ ಫುಲ್ ಟ್ರಾಫಿಕ್ಕು. ಇನ್ನು ಬ್ಯಾಂಗ್ಳೂರು ರೀಚ್ ಆದ ತಕ್ಷಣ ಫಸ್ಟು ನಾವು ಊಟ ಮಾಡ್ಕೊಂಡ್ಬಿಟ್ವಿ ಹೋಟೆಲಲ್ಲಿ. ಆಲ್ರೆಡಿ 8 o'clock ಆಗಿತ್ತು ನಾವು ರೀಚ್ ಆದಾಗ. ಇನ್ನು ನಾವು ಹೋಗಬೇಕಾಗಿರೋ ಬಸ್ ಕೂಡ ಆಲ್ರೆಡಿ ರೆಡಿಯಾಗಿ ನಿಂತಿದೆ. ನೈಟು 8:20ಕ್ಕೆಲ್ಲ ಬಸ್ ಹೊರಡ್ತು. ಸೊ ಇವಾಗ ಮಾರ್ನಿಂಗ್ ಬಂದು ನಾವು 5:30 ರೀಚ್ ಆದಾಗ ಪಾಂಡಿಚೇರಿನ ರೀಚ್ ಆಗಿದ್ದೆ. ಬಸ್ ಸ್ಟ್ಯಾಂಡಲ್ಲೇ ಎಲ್ಲಿ ಫ್ರೆಶ್ ಅಪ್ ಆಗೋದು ಏನು ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ವಿ. ಇನ್ನು ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಸ್ಕೂಟರ್ಗಳು ತೊಗೊಳ್ಳೋಣ ಇನ್ನು ಸುತ್ತಾಡೋಕ್ಕೆ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ರೆಂಟಿಗೆ ಅಂತ ಹೇಳಿ ಬಂದಿದ್ವಿ. ನಾವು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ಇದನ್ನು ಮೆನ್ಷನ್ ಮಾಡಿದ್ರು, ಇಲ್ಲಿ ಕಡಿಮೆಗೆ ಸಿಗುತ್ತೆ ಅಂತ. ಅದೇ ಶಾಪ್ನ ಹುಡುಕೊಂಡು ಬಂದ್ವಿ. ಕುಡುಂಗೋ ಕುಡುಂಗುಡು ಇವ್ರದ್ದೇನೆ 2 ಬ್ರ್ಯಾಂಚ್ ಇತ್ತು. ನಮಗೆ ಅಲ್ಲಿ ಹೋಗೋಕೆ ಹೇಳಿದ್ರು. ಮತ್ತು ಅಲ್ಲಿಂದ ನಾವು ವಾಕ್ ಮಾಡಿಕೊಂಡು ಅಲ್ಲಿಗೆ ಹೋಗಿಬಿಟ್ಟು ಅಲ್ಲೆಲ್ಲ ಸ್ಕೂಟರ್ನ ರೆಂಟಿಗೆ ತೊಗೊಂಡು ಇನ್ನು ನಾವು ಬಂದಿದ್ದೆ ಫಸ್ಟ್ ಪ್ಲೇಸಿಗೆ, ಇಲ್ಲಿ ಚರ್ಚಿಗೆ ಬಂದಿದ್ವಿ. ಇನ್ನು ಅದೇ ಪ್ಲೇಸ್ನ ನೋಡಿಕೊಂಡು ಮುಗಿಸ್ಕೊಂಡು ಮತ್ತೆ ಇನ್ನೊಂದು ವೈಟ್ ಹೌಸ್ ಅಂತ ಇದೆಯಲ್ಲ ಆ ಚರ್ಚಿಗೆ ಬಂದ್ವಿ. ಇಲ್ಲೆಲ್ಲ ನೋಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಇನ್ನು ನಾವು ಹೊರಟಿದ್ದೆ ಫ್ರೆಂಚ್ ಕಾಲೋನಿ ಹತ್ರ ಎಲ್ಲ ಯಾವ್ಯಾವ ಪ್ಲೇಸಸ್ ಇದೆ ಅದನ್ನು ನೋಡಿಕೊಂಡು ಫೋಟೋಶೂಟ್ ಮಾಡಿಕೊಂಡು ಇನ್ನು ಮಾರ್ನಿಂಗೇ ಎಳ್ನೀರೆಲ್ಲ ಕುಡ್ಕೊಂಡು ಇನ್ನು ಬೀಚ್ ಹತ್ರ ಬಂದ್ವಿ. ಬೀಚ್ ಹತ್ರ ಬಂದುಬಿಟ್ಟು ಇಲ್ಲೂ ಕೂಡ ಸ್ವಲ್ಪ ವಾಶ್ರೂಮ್ ನೋಡ್ಕೊಂಡು ಹೋಗಿದ್ವಿ. ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹುಡುಕ್ತಾ ಇದ್ವಿ. ಬಟ್ ನೀವು ಇಲ್ಲಿ ಪಾಂಡಿಚೇರಿಗೆ ಬಂದರೆ ನೀವು ವಾಶ್ರೂಮ್ಗೆ ಹೋಗಬೇಕು ಅಂದರೆ ಪೇ ಮಾಡಿ ಹೋಗಬೇಕು. ಬಟ್ ಇಲ್ಲಿ ಪೇ ಬಂದುಬಿಟ್ಟು ನಿಮಗೆ ಅಮೌಂಟು 30 ತೊಗೋತಾರೆ ವಾಶ್ರೂಮ್ಗೆ. ಅಂದರೆ ನೀವು ಡ್ರೆಸ್ ಚೇಂಜ್ ಮಾಡ್ಕೊಬರ್ತೀವಿ ಅಂದ್ರೂ ಒಬ್ಬರಿಗೆ 30 ರೂಪಾಯಿ ತೊಗೊತಾರೆ. ಫ್ರೆಂಡ್ಸ್ ನೋಡಿ ನಮಗೆ ಹೆಂಗೆ ರೆಡಿ ಆಗ್ತಿದ್ದಾರೆ, ಹೇರ್ ಸ್ಟೈಲ್ ಇದ್ದಾರೆ. ಗಾಯ್ಸ್ ಈ ಸುತ್ತ ಕರ್ಕೊಂಡು ಬಂದ್ಬಿಟ್ಟು ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದಾರೆ ನೋಡಿ ಗಾಯ್ಸ್. ನಾಟ್ ಫೇರ್ ಆ್ಯಕ್ಚುಲಿ. 1 hour ಗರ್ಲ್ಸ್ ಜೊತೆ ಬರಕ್ಕೆ ಹೋಗ್ಬೇಡಿ ಗಾಯ್ಸ್. 1 hour ರೆಡಿ ಆಗಿ 5 ನಿಮಿಷದಲ್ಲಿ ರೆಡಿ ಆಗಿದ್ದೀನಿ ನಾನು. ಇಂದ ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿಂದ ಬರೀ ಹಿಂಸೆನೇ ಗಾಯ್ಸ್. ಇವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಸ್ಟೈಲ್ ಪೈಲ್ ಜೊತೆ ಅಂತೂ ಬರಕ್ಕೆ ಹೋಗ್ಬೇಡಿ. ಸ್ವಲ್ಪ ಮೆಚುರಿಟಿ ಇರೋರ ಜೊತೆ ಬನ್ನಿ. ಶಿ ಹ್ಯಾವ್ ಎ ಚೈಲ್ಡ್ ಬಟ್ ಶಿ ಇಸ್ ಡೂಯಿಂಗ್ ಲೈಕ್ ಎ ಚೈಲ್ಡ್. ಆ್ಯಕ್ಟಿಂಗ್ ಲೈಕ್ ಅ ಚೈಲ್ಡ್. ನಾವು ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಇಲ್ಲಿಂದ ಇಲ್ಲೊಂದಷ್ಟು ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿ ಫೋಟೋಶೂಟ್ ಮಾಡಿಸ್ಕೊತಾ ಇದ್ವಿ. ಇನ್ನು ಇಲ್ಲೆಲ್ಲ ಫೋಟೋಶೂಟ್ ಮಾಡಿಸ್ಕೊಂಡು ಸರಿ ಸುತ್ತಾಡೋಕ್ಕೆ ನೆಕ್ಸ್ಟು ಯಾವ ಪ್ಲೇಸಿಗೆ ಹೋಗೋಣ ಅಂತ ನೋಡ್ತಾ ಇದ್ವಿ. ಅಷ್ಟರಲ್ಲಿ ಇಲ್ಲಿ ನೋಡಿ ಫ್ರೆಂಚ್ ಕಾಲೋನಿ ಅಂದರೆ ಇದೇನೆ. ಇಲ್ಲೆಲ್ಲ ಹಾಗೆ ಸುತ್ತಾಡಿಕೊಂಡು ಯಾವ ಪ್ಲೇಸ್ ಇದೆ, ಯಾವುದು ಫೋಟೋಶೂಟಿಗೆ ಸರಿ ಅಂತ ಅಂದ್ಬಿಟ್ಟು ಸುತ್ತಾಡ್ತಿದ್ವಿ. ಸುತ್ತಾಡಿ ಸುಸ್ತಾಗಿ ಕೊನೆಗೆ ಒಂದಷ್ಟು ಸೋಡಾ ಕುಡಿಯೋಣ ಅಂತ ಹೇಳಿ ಅನಿಸಿದ್ವಿ. ಫೋಟೋಗ್ರಾಫರ್ ಮುತ್ತಫ ಭೂಮಿ ಗೈಸಲ್ಲಿ ಕರೆಕ್ಟಾಗಿ ಅಲ್ಲಿ ಪೇ ಮಾಡಲಿಲ್ಲ ಅಂತ ಮೈಸೂರಲ್ಲಿ ಇಲ್ಲಿಗೆ ಬಂದಿರೋ ಪಾಂಡಿಚೇರಿಗೆ ದುಡ್ಡು ಮಾಡ್ಕೊಳ್ಳೋಣ ಅಂತ ಬಂದಿರೋದು. ಫೋಟೋ ತೆಗೆದ್ಬಿಟ್ಟು 100 ರೂಪಾಯಿ ಇಸ್ಕೊತಾವಳೆ ಹುಡುಗಿರ ಹತ್ರ. ಹಾಗೆಯೇ ನನ್ನ ಫ್ರೆಂಡಲ್ಲಿ ಸ್ವಲ್ಪ ಜನದ್ದು ಫೋಟೋಸ್ನೆಲ್ಲ ತೆಗೆದುಕೊಟ್ಲು. ಅವ್ರನ್ನೆಲ್ಲ ರೇಗಿಸ್ಕೊಂಡು ಇನ್ನು ಇಲ್ಲಿಂದ ನಾವು ಮ್ಯಾಂಗ್ರೋವ್ ಫಾರೆಸ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫ್ರೆಂಚ್ ಕಾಲೋನಿಯಿಂದ ಅಲ್ಲಿಂದ 1-2 ಕಿಲೋಮೀಟರ್ ಅಷ್ಟೇ ನಮಗೆ. ಬಂದು ನಾವು ಪ್ರೈವೇಟ್ ಬೋಟ್ ಕೇಳ್ಕೊಂಡಿದ್ವಿ. ಹಾಗೆಯೇ ನಮಗೆ ಪ್ರೈವೇಟ್ ಬೋಟ್ ತಂದು ಕೊಟ್ಟರು.
ಯಾಕಂದರೆ ನಾವು ಹೋಗಿದ್ದೆಲ್ಲ ಬರೀ ಹುಡುಗಿರೇ ಆಗಿರೋದ್ರಿಂದ ನಮ್ಮ ಜೊತೆಗೆ ಬೇರೆ ಯಾರೂ ಬೇಡ, ಬಸ್ ನಮ್ಮ ಇಷ್ಟೇ ಜನಕ್ಕೆ ಒಂದು ಪ್ರೈವೇಟ್ ಬೋಟ್ ಬೇಕಂತ ಕೇಳ್ಕೊಂಡಿದ್ವಿ. ಹಾಗೆಯೇ ಬೋಟಲ್ಲಿ ಹತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಕಿರ್ಚಾಡ್ಕೊಂಡು ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಆ ಹುಡುಗರುಗಳು ಕೂಡ ನಮ್ಮ ಜೊತೆಗೆ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಮಾತಾಡ್ಕೊಂಡಿದ್ರು, ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ನಮ್ಮನ್ನೆಲ್ಲ ಅಕ್ಕ ಅಕ್ಕ ಅಂತ ಅಂದ್ಕೊಂಡು ತುಂಬ ಖುಷಿಯಾಯಿತು. ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿ ನಿಮಗೆ ಎಂಜಾಯ್ಮೆಂಟ್ ಸಿಗುತ್ತೆ. ಆ್ಯಕ್ಚುಲಿ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿನ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ನೀವು ಅದ್ರ ಮೂಲಕ ಹೋಗಿ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಅವರೇ ಫೋಟೋಸು ವೀಡಿಯೋಸ್ ಎಲ್ಲ ನಮಗೆ ಮಾಡಿಕೊಟ್ರು ನಮ್ಮ ಫೋನಿಂದಾನೇ. ತುಂಬ ಖುಷಿ ಆಯಿತು. ಕನ್ನಡ ಮೂವಿ so cute. Oh my god. ಹಿಡ್ದೆ ಸಾಕಾಯ್ತಿಲ್ಲ ಗುರು. ಬೋಟಲ್ಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇನ್ನು ಅಲ್ಲಿಂದ ಅಲ್ಲಿ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗಿದ್ರು. ನೋಡಿ ಆ ಪ್ಲೇಸ್ ಹೆಂಗಿದೆ ಅಂದರೆ ಅಲ್ಲಿ ಏನೇನೂ ಇಲ್ಲ, ಬರೀ ಅಲ್ಲಿ ಅರ್ಧ ಇಟ್ಕೆಯಲ್ಲಿ ಕಟ್ಟಿರೋ ಅಂಥದ್ದು ಅದು ಏನಿದೆ ಆ ಗೋಡೆ ನೋಡೋಕ್ಕೆ ನಾವು 400 ರೂಪಾಯಿ ಕೊಟ್ಬಿಟ್ಟು ಹೋಗಿದ್ವಿ. Next time you came Pondicherry, contact me, okay? Yeah, sure. Next time ಯಾರು ಬಂದು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳ್ತೀವಿ ಹೇಳು. ಹಾಗೆ ಬೀಚ್ ಹತ್ರನೂ ಕೂಡ ಕರ್ಕೊಂಡೋಗಿದ್ರು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮತ್ತೆ ರಿಟರ್ನ್ ನಾವು ಇಲ್ಲಿ ಫ್ರೆಂಚ್ ಕಾಲೋನಿ ಹತ್ರನೇ ಬಂದ್ವಿ. ಅಲ್ಲೇ ಬರ್ತಾನೆ ನಾವು ಹಾಗೆಯೇ ಊಟ ಮಾಡ್ಕೊಂಡು ಬಂದಿದ್ವಿ. ನೀವು ಈ ಪಾಂಡಿಚೇರಿ ಹತ್ರ ಬಂದರೆ ಈ ಹೋಟೆಲ್ಗಳಿಗಿಂತ ಈ ಫುಡ್ ಸ್ಟ್ರೀಟ್ ಇರುತ್ತಲ್ಲ, ಅಲ್ಲಿ ನೀವು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಅಲ್ಲಿ ತಿಂದ್ಕೊಂಡು ನಾವು ಈ ಕಡೆ ಫ್ರೆಂಚ್ ಕಾಲೋನಿ ಅಂದರೆ ನಿಮಗೆ ಆ ಕಡೆ ಏನು ಮನೆ ಕಾಣಿಸ್ತಿದೆಯಲ್ಲ ಅದೇ ಫ್ರೆಂಚ್ ಕಾಲೋನಿ. ಅಂದರೆ ಅಲ್ಲಿ ನಿಂತ್ಕೊಂಡು ನಾವು ಫೋಟೋ ತೊಗೊಳ್ಳೋದು ಅಷ್ಟೇನಿಲ್ಲ, ಏನೂ ಇರೋದಿಲ್ಲ, ರೋಡಲ್ಲಿ ಫೋಟೋಶೂಟು. ಇನ್ನು ಅಲ್ಲಿಂದ ಬಂದು ಇಲ್ಲಿ ರಾಕ್ ಬೀಚ್ ಹತ್ರ ಬಂದಿದ್ವಿ. ಇಲ್ಲಿ ಬಂದ್ಬಿಟ್ಟು ಫಸ್ಟು ಎಲ್ಲರೂ ನೀರಲ್ಲಿ ಆಟ ಆಡಿಕೊಂಡು ಬೀಚಲ್ಲಿ, ಆಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಡ್ರೆಸ್ಅಪ್ ಆಗಿ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದೇ ಥರನೇ ಬೀಚಲ್ಲೆಲ್ಲ ಚೆನ್ನಾಗಿ ಆಟ ಆಡಿಕೊಂಡು ಫ್ರೆಶ್ ಅಪ್ ಆಗಿ ಡ್ರೆಸ್ಅಪ್ ಆಗಿ ಒಂದಷ್ಟು ಫೋಟೋಶೂಟ್ ಮುಗಿಸ್ಕೊಳ್ಳೋಣ ಡ್ರೆಸ್ಸಲ್ಲಿ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಬಂದ್ವಿ. ಇನ್ನೂ ಇಲ್ಲಿ ನೋಡ್ತಾ ಇರ್ಬೋದು 6 o'clock ಆಗಿದೆ. 6 o'clockಲ್ಲಿ ಈವ್ನಿಂಗು ಎಷ್ಟು ರಶ್ಶು ಅಂದರೆ ಕತ್ಲು ಹಾಕ್ತಿದ್ದಂಗೆ ಜನ ಜಾಸ್ತಿ ಆಗ್ತಾಯಿದ್ರು. ಬಟ್ ನೀವು ಪಾಂಡಿಚೇರಿಲಂತೂ ಈ ಮಳೆಗಾಲದಲ್ಲಿ ಬಂದಿದ್ರು ಕೂಡ ತುಂಬ ಅಂದರೆ ತುಂಬ ಬಿಸಿಲು. ಸೊ ಸಿಕ್ಕಾಪಟ್ಟೆ ನಮಗಲ್ಲಿ ನಿಂತ್ಕೊಳ್ಳೋಕೆ ಆಗಲ್ಲ ಒಂದು ಜಾಗದಲ್ಲಿ, ಅಷ್ಟು ಬಿಸಿಲಿತ್ತು. ಇನ್ನು ರಿಟರ್ನ್ ನಾವು ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ, ಸ್ಲೀಪರ್ ಕೋಚನ್ನ. ಸೊ 10 ಗಂಟೆಗೆ ಟ್ರೈನ್ ಇತ್ತು. ನಾವು ಆಲ್ರೆಡಿ 8 ಗಂಟೆಗೆಲ್ಲ ಬಂದು ರೀಚ್ ಆಗಿದ್ವಿ. ಇನ್ನು ಬಂದು ಊಟ ಎಲ್ಲ ಪಾರ್ಸಲ್ ತೊಗೊಂಡ್ಬಿಟ್ಟಿದ್ವಿ ಬರಬೇಕಾದ್ರೇ. ಆ ಟ್ರೈನ್ ಒಳಗಡೆ ಕುತ್ಕೊಂಡು ತಿಂದ್ಕೊಂಡು ಇನ್ನು ಎಚ್ಚರ ಆಗಿದ್ದೆ ನಮಗೆ ಮಾರ್ನಿಂಗು. ಅಂದರೆ ಮಿಡಲಲ್ಲಿ ಎಚ್ಚರ ಆಗ್ತಾಯಿತ್ತು, ಟ್ರಾವೆಲಿಂಗ್ ಟೈಮ್ ಅಲ್ವಾ. ಸೊ ಮಿಡಲಲ್ಲಿ ಎಚ್ಚರ ಆಗಿರ್ತಿತ್ತು. ನನಗೆ ಕಂಪ್ಲೀಟಾಗಿ ಎಚ್ಚರ ಆಗಿದ್ದು 6 o'clockಗೆ. ಎದ್ದು ನೋಡಿದ್ರೆ ಇನ್ನೆಲ್ಲ ನಿದ್ದೆ ಮಾಡ್ತಾಯಿದ್ರು. ಇನ್ನು ಆಲ್ರೆಡಿ ನನ್ನ ಫ್ರೆಂಡ್, ನಾವು ಯಶವಂತಪುರಕ್ಕೆ ನಾವು ಪಾಂಡಿಚೇರಿ ಟು ಯಶವಂತಪುರ ಬುಕ್ ಮಾಡ್ಕೊಂಡಿದ್ವಿ. ಬಟ್ ಅದ್ರ ಹಿಂದಿನ ಸ್ಟಾಪಲ್ಲೇ ನನ್ನ ಫ್ರೆಂಡ್ ಮನೆ ಅಲ್ಲೇ ಇರೋದಕ್ಕೇ ಅಲ್ಲೇ ಇಳ್ಕೊಂಬಿಡೋಣ ಅಂತ ಅಂದ್ಬಿಟ್ಟಿದ್ದೇನೆ ಡಿಸೈಡ್ ಮಾಡಿಕೊಂಡು ಅದ್ರ ಹಿಂದಿನ ಸ್ಟಾಪಲ್ಲೇ ಇಳ್ಕೊಂಬಿಟ್ವಿ. ಆಲ್ಮೋಸ್ಟ್ ನಾವು ಅಲ್ಲಿಂದ ಬ್ಯಾಂಗ್ಳೂರಿಗೆ ರೀಚ್ ಆದಾಗ 7:30 ಎಲ್ಲ ಆಗಿತ್ತು. ಇನ್ನು ಎಲ್ಲರೂ ಟ್ರೈನ್ ಇಳ್ಕೊಂಡು ಕ್ಯಾಬ್ ಬುಕ್ ಮಾಡಿಕೊಂಡು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಜೂಲಿ ಅವರು, ತೇಜ್ ಅಲಿಯಾಸ್ ಜೂಲಿ ಅವರು ಮಮ್ಮೂಸ್ ಮಾಡ್ತಾ ಇದ್ದಾರೆ. ಮೊಮೋಸ್ ಅಲ್ಲ, ಮೋಮೋಸ್. ಇವ್ರು ಒತ್ಕೊಡ್ತಾ ಇರೋದಷ್ಟೇ, ಮಾಡ್ತಾ ಇರೋದು ಅಮ್ಮಗೆ. ಇಷ್ಟೇ ಸಣ್ಣ ಅಮ್ಮ ಹಾಯ್. ಇಲ್ಲಿ ಹಾಯ್. ಇನ್ನು ಫ್ರೆಂಡ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡ್ವಿ. ಇನ್ನು ಅಲ್ಲಿಂದ ತಂದಿದ್ದ ಕಪ್ಪೆ ಚಿಪ್ಪಿಗೋಸ್ಕರ ಇಲ್ಲಿ ಹೇಗೆ ಕಿತ್ತಾಡ್ತಾ ಇದ್ದಾರೆ ಅಂದರೆ ನೀವೇ ನೋಡಿ ಹೇಗೆ ಕಿತ್ತಾಡ್ತಾ ಇದ್ದಾರೆ 3 ಜನ ಅಂತ. ಇನ್ನೊಂದು ಸಿಕ್ಕಿದ್ ಕಣೆ, ಅಷ್ಟೇ ಇರೋದು ಬ್ಯಾಗಲ್ಲಿ. ಅವಳು ಒಂದೇ ಅಲ್ವಾ ಕೊಟ್ಟಿದ್ದು? ಹಂಗೆ ತಗೊಂಡೋಗಿ ನೀರಿಗೆ ಬಿಟ್ಬಿಡು. ಇಲ್ಲ ಯಾರ ಕೈಲಾದ್ರೂ
ಕೊಟ್ಟು ತಗೊಂಡೋಗಿ. ಇನ್ನು ಅಲ್ಲೆಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮಾತುಕತೆ ಆಡಿಕೊಂಡು ಅಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಮತ್ತೆ ರಿಟರ್ನ್ ಹೋಗೋಣ ಅಂತ ಹೊರಟಿದ್ವಿ. ಸೊ ಅಷ್ಟರಲ್ಲಿ ಸ್ವಲ್ಪ ಬ್ಯಾಂಗ್ಳೂರನ್ನ ಹಾಗೆ ಸುತ್ತಾಡಿಕೊಂಡು ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಫ್ರೆಂಡ್ ಕರ್ಕೊಂಡು ಬಂದರು. ನಾನು ಕೂಡ ತುಂಬ ಅಂದರೆ ತುಂಬ ನಾನು ಚಿಕ್ಕವಳಿದ್ದಾಗ ಬಂದಿದ್ದು ಬ್ಯಾಂಗ್ಳೂರಿಗೆ. ಇನ್ನು ಇದೇ ನಾನು ಬರ್ತಾ ಇರೋದು. ಸೊ ಅದಕ್ಕೋಸ್ಕರ ಓಕೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ನಾವಿಷ್ಟು ಜನ. ಬಟ್ ಒಬ್ಬರು ಮಾತ್ರ ಸೊ ಇಲ್ಲ ನಾನು ಹೋಗಲೇಬೇಕು ಎಮರ್ಜೆನ್ಸಿ ಇದೆ ಅಂತ ಅವರು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಕೂಡಲೇ ಹೊರಟು ಬಿಟ್ಟರು. ಇನ್ನು ನಾವು ಬಂದಿದ್ದೆ ಫಸ್ಟು ಇಲ್ಲಿ ಟೆಕ್ಸ್ಟ್ ಮಾರ್ಟಿಗೆ. ಎಲ್ಲ ಡನ್ ಡನ್ ಡನ್. ಎಲ್ಲ ಅವ್ರಿಗೋಸ್ಕರ ಮಾಡಿದ್ರೆ ನಾನು ನಮ್ಮ ಮನೆಗೋಸ್ಕರ ಮಾಡಿದ್ದೀನಿ. ನೋಡಿ ತೋರಿಸ್ಲಾ ಏನು ತಗೊಂಡಿದ್ದೀನಿ ಅಂತ. ನೋಡಿ ಜೂಲಿ ಅಂತ ಸೈಜ್ಗೆ. ಇನ್ನು ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ರಿಟರ್ನ್ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ. ಸೊ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿ ಬಸ್ ಹತ್ಕೊಂಡು ರಿಟರ್ನ್ ನಾವು ಮೈಸೂರಿಗೆ ಬರ್ತಾ ಇದ್ದೀವಿ. ಸೊ ರಿಟರ್ನು ನಾನು ಮೈಸೂರಿಗೆ ಬಂದಾಗ ಆಲ್ಮೋಸ್ಟ್ 7 ಆಗಿತ್ತು. ಸೊ ಅಲ್ಲಿಂದ ಇನ್ನು ರಿಟರ್ನ್ ಮತ್ತೆ ಅಲ್ಲಿಂದ ಹಸ್ಬೆಂಡ್ ಬಂದು ಪಿಕ್ ಮಾಡಿದ್ರು. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.